ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಕಾಶ್ ರಾಜ್ಗೆ ಸಂಕಷ್ಟ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅವರ ಐಡಿ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರೋಚಕ ಮಾಹಿತಿ ನೀಡ್ತಾ ಇದೆ. ಹಾಗಾದ್ರೆ ಪ್ರಕಾಶ್ ರಾಜ್ಗೆ ಸಂಬಂಧಪಟ್ಟಂತಹ ಸ್ಟೋರಿ ಏನು? ಬಹುಭಾಷಾ ನಟ ಪ್ರಕಾಶ್ ರಾಜ್ಗೆ ಸಂಕಷ್ಟ ಅಂತೆ. ಅರೆಸ್ಟ್ ಆಗೇ ಬಿಡ್ತಾರ ನಟ ಪ್ರಕಾಶ್ ರಾಜ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಪ್ರಕಾಶ್ ರಾಜ್ ಹೆಸರಲ್ಲಿ 4 ವೋಟರ್ ಐಡಿ ಹೊಂದಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಇದೆ. ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಸೇರಿ 4 ಕಡೆ ಕೂಡ ವೋಟರ್ ಐಡಿ ಇದೆಯಾ? ವಕೀಲ ದಿಲೀಪ್ ಕುಮಾರ್ ಅವರಿಂದ ದೂರು ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 2019ರಲ್ಲಿ ಹಲಸೂರು ಠಾಣೆಯಲ್ಲಿ ದೂರು ದಾಖಲಾಗಿತ್ತಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳದ ಕಾರಣ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ ಸದ್ಯಕ್ಕೆ ಅನ್ನೋದ್ರ ಡೀಟೇಲ್ಸ್. ತದನಂತರ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಎಲ್ಲೂ ಕ್ರಮ ಕೈಗೊಳ್ಳದ ಕಾರಣ ಕೋರ್ಟ್ ಮೊರೆ ಹೋಗಿದ್ದಾರೆ ಸದ್ಯಕ್ಕೆ. ಪ್ರಕಾಶ್ ರಾಜ್ಗೆ ಕೋರ್ಟ್ನಿಂದಲೂ ಕೂಡ ಸಮನ್ಸ್ ಜಾರಿಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಮನ್ಸ್ಗೆ ಪ್ರತಿಕ್ರಿಯೆ ಕೊಡದೆ ಹೋದ್ರೆ ಅದಕ್ಕೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅರೆಸ್ಟ್ ವಾರೆಂಟ್ ಇರೋದ್ರಿಂದ ಪ್ರಕಾಶ್ ರಾಜ್ ಅವರ ಬಂಧನ ಆಗುತ್ತಾ ಅನ್ನೋದು ಪ್ರಶ್ನೆ. ಹಂಗೆಲ್ಲ ಹೊಂದಂಗಿಲ್ಲ. ಕರ್ನಾಟಕ, ತಮಿಳುನಾಡು ಸೇರಿ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ವೋಟರ್ ಐಡಿ ಇವರ ಹೆಸರಲ್ಲಿ ಇದೆ ಅನ್ನುವಂಥ ಗಂಭೀರ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಪೊಲೀಸರ ಗಮನಕ್ಕೆ ತಂದಿದ್ದಾರೆ, ಪೊಲೀಸ್ ಆಯುಕ್ತರ ಗಮನಕ್ಕೆ ತಂದಿದ್ದಾರೆ. ಆದರೂ ಕೂಡ ಕ್ರಮ ಕೈಗೊಂಡಿಲ್ಲ ಅನ್ನೋ ಕಾರಣಕ್ಕೆ ವಕೀಲ ದಿಲೀಪ್ ಕುಮಾರ್ ಅವರು ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್ ಕುಮಾರ್, ಈಗ ಅರೆಸ್ಟ್ ವಾರೆಂಟ್ ಇರೋದ್ರಿಂದ ಯಾವ ಕ್ಷಣಕ್ಕಾದ್ರೂ ಅವರ ಬಂಧನ ಆಗೋ ಸಾಧ್ಯತೆ ಇದೆ. ಅಟ್ಲೀಸ್ಟ್ ಅವರು ಐಡಿ ಕಾರ್ಡ್ ಹೊಂದಿಲ್ಲ ಅಂದಿದ್ರು ಕೂಡ 4 ರಾಜ್ಯಗಳಲ್ಲಿ ಕ್ಲಾರಿಟಿ ಕೊಡಬೇಕಾಗಿತ್ತು ಕೋರ್ಟ್ಗೆ. ಬಟ್ ಕ್ಲಾರಿಟಿನೇ ಕೊಟ್ಟಿಲ್ಲ ಅಂದ್ರೆ ಬಂಧನ ಆಗೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಈ ವಿಚಾರದಲ್ಲಿ ಅಂತ? ಖಂಡಿತವಾಗ್ಲೂ ಶ್ರುತಿ, ಏನಂದರೆ ಈಗಾಗಲೇ ಸಾಕಷ್ಟು ದಿನಗಳಿಂದ ವಿವಾದದಲ್ಲಿ ಇರುವಂಥದ್ದು ಅಂದರೆ ಇಲ್ಲಿ ಪ್ರಕಾಶ್ ರಾಜ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇವ್ರ ಮೇಲೆ ಈಗ ಏನೋ ಆ ಬುರ್ಡೆ ಕೇಸ್ ಏನಿತ್ತು ಅದರಲ್ಲೂ ಕೂಡ ಇವರ ಏನೋ ಹಣದ ವ್ಯವಹಾರ ಆಗಿತ್ತು ಅಂತಲೂ ಕೂಡ ಅದಕ್ಕೂ ಕೂಡ ಸಾಕಷ್ಟು ವಿಚಾರಗಳು ಕೂಡ ಆಗಿತ್ತು. ಆನಂತರ ಅದಕ್ಕೂ ಕೂಡ ಕ್ಲಾರಿಟಿ ಕೊಡೋದಕ್ಕೆ ಪತ್ರಿಕಾಗೋಷ್ಠಿ ಕೂಡ ಮಾಡಿದರು. ಅಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ಈಗ ಹೊಸ ವಿವಾದಕ್ಕೂ ಕೂಡ ಪ್ರಕಾಶ್ ರಾಜ್ ಮತ್ತೆ ಸುದ್ದಿ ಆಗ್ತಾ ಇರುವಂಥದ್ದು ಅಂದರೆ 3-4 ರಾಜ್ಯಗಳಲ್ಲಿ ವೋಟರ್ ಐಡಿಯನ್ನು ಕೂಡ ಹೊಂದಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದಾಗಿ ಅವರ ಮೇಲೂ ಕೂಡ ಸಾಕಷ್ಟು ಬಾರಿ ಅಂದರೆ ದಿಲೀಪ್ ಕುಮಾರ್ ಅಂತ ಹೇಳಿ ವಕೀಲರೇನಿದ್ದಾರೆ ಅವರು ಕೂಡ ಏನು ದೂರನ್ನು ಕೂಡ ಕೊಟ್ಟಿದ್ರು. ಆನಂತರ ದೂರು ಯಾವುದೇ ರೀತಿಯಾಗಿ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಆನಂತರ ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಕೊಟ್ಟಿದ್ರು. ಅಲ್ಲೂ ಕೂಡ ಯಾವುದೇ ರೀತಿಯಾಗಿ ನ್ಯಾಯ ಸಿಕ್ಕಿಲ್ಲ ಅಂತ ಚುನಾವಣಾ ಆಯೋಗಕ್ಕೂ ಕೂಡ ಹೋಗಿದ್ರು. ಅಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಈಗ ಮತ್ತೆ ಕೋರ್ಟ್ನ ಮೊರೆ ಕೂಡ ಹೋಗಿದ್ರು. ಕೋರ್ಟ್ನಲ್ಲೂ ಕೂಡ ಈ ಒಂದು ವಿಚಾರ ಕೂಡ ಆಲಿಸಲಾಗಿತ್ತು. ಅಂದರೆ ಸಮನ್ಸ್ ಅನ್ನ ಜಾರಿ ಮಾಡ್ತಾರೆ 2-3 ಬಾರಿ. ಸಮನ್ಸಿಗೆ ಅವರು ಬಂದು ಉತ್ತರವನ್ನ ಕೊಡಬೇಕಾಗತ್ತೆ. ಅವರ ಮೇಲಿರುವ ಆರೋಪಗಳಿಗೆ ಅವರು ಏನೋ ಸಾಕ್ಷಿಗಳನ್ನು ಕೂಡ ಕೊಡಬೇಕಾಗತ್ತೆ. ಸೊ ಹೀಗಾಗಿ ಆ ಒಂದು ವಿಚಾರದಲ್ಲಿ ಪ್ರಕಾಶ್ ರಾಜ್ ಅವರು ಕೂಡ ಯಾವುದೇ ರೀತಿಯಾಗಿ ಕೋರ್ಟ್ ಮುಂದೆ ಹಾಜರಾಗಿಲ್ಲ. ಅವರು ಕೂಡ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ಆ ಒಂದು ಕಾರಣದಿಂದಾಗಿ ಈಗಾಗಲೇ ಅರೆಸ್ಟ್ ವಾರೆಂಟ್ ಜಾರಿಯಾಗಿರುವಂಥದ್ದು. 2-3 ಬಾರಿ ಸಮನ್ಸ್ ಬಂದರೆ ಆನಂತರ ಅರೆಸ್ಟ್ ವಾರೆಂಟ್ ಜಾರಿಯಾಗುತ್ತೆ. ಸೊ ಹೀಗಾಗಿ ಈಗ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿರುವಂಥದ್ದು. ಅವರು ಎಲ್ಲಿರ್ತಾರೋ ಅಲ್ಲಿ ಹೋಗಿ ಅವರ ಮನೆ ನಿವಾಸ ಏನಿರುತ್ತೆ ಅಲ್ಲಿರುವಂಥ ಲೋಕಲ್ ಜೂರಿಸ್ಟಿಕ್ಷನ್ನ ಪೊಲೀಸ್ ಅವರನ್ನು ಅರೆಸ್ಟ್ ಮಾಡ್ತಾರೆ. ಆನಂತರ ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಬಹುತೇಕವಾಗಿ ಅವರು ಎಲ್ಲಿರ್ತಾರೋ ಅಲ್ಲಿ ಹೋಗಿ ಅರೆಸ್ಟ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಅಂತ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.